ಈಗ ಗಟ್ಟಿದ್ಯಾ ನಡೆದೆಲ್ಲ ಕಸ ಮಾಡಿ ಇದ್ದಿದ್ದಾಗ ನಡಿ ನೀನು ಹಾಸ್ಪಿಟಲ್ ತೋರಿಸ್ತಾರೆ, ಊಟ ಕೊಡ್ತಾರೆ, ಬಟ್ಟೆ ಕೊಡ್ತಾರೆ, ಆರಾಮಾಗಿ ರೆಸ್ಟ್ ಮಾಡು. ಕಾಲು ಹುಷಾರಾದ್ಮೇಲೆ ಬಾ. ಬರ್ಬೇಕು ಅನ್ಸಿದ್ರೆ ಬಾ, ಇಲ್ಲ ಅಲ್ಲೇ ಇನ್ನೂ ಸ್ವಲ್ಪ ಇರ್ತೀನಿ, ಅಲ್ಲೇ ಇರು. ನನಗೆ ನಡೆಯಕ್ಕಾಗಲ್ಲ ಸ್ವಾಮಿ, ಚೌಕಂಬತ್ತೀನಿ ಸ್ವಾಮಿ. ಸ್ವಾಮಿ ಸುಮ್ನೆ ಆಯ್ತಾಯ್ತಾಯ್ತು ಸುಮ್ನೆ. ಮಕ್ಕಳು ಗಂಡ ಯಾರು ಇಲ್ಲ. ಎಷ್ಟು ವರ್ಷದಿಂದ ಇದ್ದೀರಾ ಇಲ್ಲಿ? ಒಂದು 20 ವರ್ಷದಿಂದ ಇದ್ದೀವಿ. 21 ವರ್ಷ ಇದ್ದೀರಾ. ಏನಾಗಿದೆ? ಏನು ಹೇಳಿ ನೋಡಿ, ಗುಳುಗುಳ್ಳೆ ಉಕ್ತವೆ. ನಾನು ಏನು ಮಾಡಿ ಸುತ್ತು ಉತ್ತುಂಬ್ರ ಮನೆಗೆ ತಂದು ಕೊಡ್ತಾರೆ. ಹೊರಗೆಲ್ಲ ಊಟ ಕೊಡೋರು ಈಗ ಬರಕ್ ಅಲ್ಲಿಗೆಲ್ಲ ಬರೋದು, ಅವಾಗ ಮನೆ ತಗ ಬರೋದು, ಅಲ್ಲೇ ಊಟ ಕಳಿಸಿ. ಈಗ ಯಾರು ಇಲ್ವಲ್ಲ, ಅದಕ್ಕೆ. ಎಷ್ಟು ವರ್ಷದಿಂದ ಇದಾರ ಇಲ್ಲಿ? ನಾವು ಹುಡ್ತಾಗ ಇಲ್ಲ ಇದ್ರೆ ಅಲ್ವಾ, ಯಾರು ಇಲ್ಲ ಅವಾಗಿಂದ. ಇದ್ರು ಅವ್ರ ಅಮ್ಮರೆಲ್ಲ ಇದ್ರು, ಎಲ್ಲ ಹೋದ್ರು. ಈಗ ಅಜ್ಜಿ ಒಂದೇ. ಈಗ ಅಜಯ್ ಒಂದ್ ಕೆಲ್ಸ ಮಾಡು, ಇವ್ರ ಜೊತೆ ಹೋಗು. ಅಲ್ಲಿ ನಾನು ಇವ್ರ ಕಡೆಯಿಂದ ಸೈನ್ ಮಾಡಿಸ್ಕೊಂಡಿರ್ತೀನಿ. ನಿನ್ಗೇನು ಆಗಲ್ಲ, ನಿನ್ ಏನು ಜವಾಬ್ದಾರಿ ಇದು ಮಾಡ್ಕೊಡ. ನಿಮ್ ಮೆಂಬರ್ ಅವರು ಒಂದ್ ವಾರ ಬಿಟ್ಟು ನಿನ್ ನೋಡಕ್ ಬರ್ತೀನಿ ಅಂತ ಹೇಳವ್ರೆ. ಯಾರು ಮೆಂಬರ್? ನಾವೆಲ್ಲ ಬರ್ತೀವಿ, ನಾವೆಲ್ಲ ಬಂದು ನೋಡ್ತೀವಿ. ಒಂದ್ ವಾರ ಬಿಟ್ಟು ನೀನ್ ನೋಡಕ್ ಬರ್ತಾರೆ. ಆರಾಮಾಗಿದ್ರೆ ನಿನಗೆ ಅಲ್ಲಿ ಚೆನ್ನಾಗ್ ಅನ್ಸಿದ್ರೆ ಅಲ್ಲೇ ಇರು. ಇಲ್ಲ ಅಂತಂದ್ರೆ ನೀನ್ ಮತ್ತೆ ವಾಪಸ್ ಮನೆಗೆ ಬರ್ಬೇಕು. ಕಾಲು ಆರಾಮಾಯ್ತು ಅಂತಂದ್ರೆ ನೀನು ಮತ್ತೆ ಮನೆಗೆ ಬರ್ಬೇಕಂದ್ರೆ ಆಮೇಲೆ ನೋಡೋಣ. ನಾನೇ ಬರ್ತೀನಿ ಬೇಕಾದ್ರೆ ಕರ್ಕೊಂಬರಕ್ಕೆ. ಏನು ತಲೆ ಕಟ್ಸ್ಕೊಬೇಡ. ಬಟ್ಟೆ ಹಾಕೊಂತಿದ್ರೆ ಬಟ್ಟೆ ಚೇಂಜ್ ಮಾಡ್ಕೊ. ಹಾಸ್ಪಿಟಲ್ ತೋರಿಸ್ತಾರೆ, ಊಟ ಕೊಡ್ತಾರೆ, ಬಟ್ಟೆ ಕೊಡ್ತಾರೆ, ಆರಾಮಾಗಿ ರೆಸ್ಟ್ ಮಾಡು. ಕಾಲು ಹುಷಾರಾದ್ಮೇಲೆ ಬಾ. ಬರ್ಬೇಕು ಅನ್ಸಿದ್ರೆ ಬಾ, ಇಲ್ಲ ಅಲ್ಲೇ ಇನ್ನೂ ಸ್ವಲ್ಪ ಇರ್ತೀನಿ, ಅಲ್ಲೇ ಇರು. ಈಗೇನು ಗಟ್ಟಿದ್ಯಾ ನಡೆದೆಲ್ಲ ಕಸ ಮಾಡಿ ಇದ್ದಿದ್ದಾಗ ನಡಿ ನೀನು. ಮಾತಾಡಕ್ ಜನ ಸಿಗ್ತಾರೆ, ಮಾತಾಡ್ಕೊಂಡು ಆರಾಮಾಗಿರು. ಒಬ್ಬನೇ ಇರಂಗಿಲ್ಲ ಅಲ್ಲಿ, ಜನರೇ ಇರ್ತಾರ ಅಲ್ಲಿ. ಹೋಗೋಣಂಗನೆ ಹೊಡೋದಾ? ಆರಾಮಾಗಿರ್ಬೇಕಲ್ಲಿ. ಸರಿನಾ? ಹುಷಾರಾಗಿ ಎಲ್ಲ ಸರಿ ಹೋಗುತ್ತೆ. ಸರಿನಾ? ನಾವೊಂದು ಮೈಮಾಕ್ ಅಂತ MS. ನಾವೊಂದು 20 ವರ್ಷದಿಂದ ನೋಡ್ತಾ ಇದ್ದೀನಿ ಸರ್. ನಾನು ಇದೇ ಊರ ಮದುವೆ ಆಗಿರೋದು, ಬೇರೆ ಊರು ನಂದು. ಹಂಗಾಗಿ ಅಮ್ಮಂಗೆ ಗಂಡಾಗಲಿ ಯಾರಿಲ್ಲ, ಮಕ್ಕಳು ಯಾರೂ ಇಲ್ಲ. ಇಲ್ಲಿ ಊರಿನ ಗೌಡ್ರುಗಳೇ ಮತ್ತು ಅಕ್ಕಪಕ್ಕ ಮನೆಯವ್ರಿಗೆ ಸ್ವಲ್ಪ ಊಟ ಕೊಟ್ಟು ಇದುವರೆಗೂ ಸಾಕವ್ರೆ. ಹಂಗಾಗಿ ಅಮ್ಮ ಅನಾರೋಗ್ಯ ಆಗಿರೋದ್ರಿಂದ ಇವಾಗ ಹಾಸ್ಪಿಟ್ಲಿಗೆ ಕರ್ಕೊಂಬರೋಕ್ಕಾಗ್ತಾಯಿದ್ದ ಕಾರಣ ನಮ್ಮ ಪೊಲೀಸ್ ಸಹಾಯದಿಂದ ಪೊಲೀಸರಿಗೆ ಹೇಳಿದೆ ಹಿಂಗೆ ಆಗಿದೆ ಅಂತೇಳಿ. ಆವಾಗ ಅವರು ಹೆಲ್ಪ್ ಮಾಡಿ ಕರ್ಕೊಂಡೋಗೋ ವ್ಯವಸ್ಥೆ ಮಾಡ್ತೀವಪ್ಪ ಹಾಸ್ಪಿಟ್ಲಿಗೆ ಅಂತ ಹೇಳಿ. ಅಲ್ಲಿ ಎಲ್ಲ ಉಚಿತವಾದ ಊಟ ಬಟ್ಟೆ ಕೊಡ್ತಾರೆ, ಅಲ್ಲೇ ನೋಡ್ಕೊತಾರೆ, ಡಾಕ್ಟರ್ ಸಮೇತ ಇರ್ತಾರೆ ಅಂತ ಹೇಳಿದ್ರು. ಹಂಗಾಗಿ ಅದಕ್ಕೆ ಇವಾಗ ನಾವು ಈ ಅಮ್ಮನ ಕಳಿಸ್ಕೊಡ್ತೀವಿ ಸರ್. ಇದರಲ್ಲಿ ಯಾವುದೇ ಅಹಿತಕರವಾದ ಯಾವುದೇ ಒಂದು ಪ್ರಾಬ್ಲಮ್ ಏನಿಲ್ಲ ಸರ್ ಅಮ್ಮ ಕರ್ಕೊಂಡು ಹೋಗೋದ್ರಿಂದ. ಈಗ ಕರ್ನಾಟಕ ಪೊಲೀಸ್ ಇಲಾಖೆಯಲ್ಲಿ ಆಸರೆ ಅಂತೇಳಿ ಯೋಜನೆ ಮಾಡಿದ್ದಾರೆ. ಆ ಯೋಜನೆಯಲ್ಲಿ 60 ವರ್ಷದ ಮೇಲ್ಪಟ್ಟ ಹಿರಿಯರಿಗೆ ಯಾರು ತಂದೆ ತಾಯಿ ಅಥವಾ ಗಂಡ ಮಕ್ಕಳು ಯಾರು ಇರಂಗಿಲ್ಲಲ್ಲ, ಅವರಿಗೆ ಏನು ಅವಶ್ಯಕತೆ ಬೀಳ್ತತೆ ಅದನ್ನು ನಮ್ಮ ಕಡೆಯಿಂದ ಪೂರೈಸಲಿಕ್ಕೆ ಅಥವಾ ಅವ್ರಿಗೆ ಏನು ಕಷ್ಟ ಬಂದರೆ ಹೆಲ್ಪ್ ಮಾಡಲಿಕ್ಕೆ ಆಸರೆ ಯೋಜನೆಯಲ್ಲಿ ನಾವು ಕೂಡ ಈ ಅಜ್ಜಿ ಮೈಮಕ್ಕ ಅವ್ರ ಮನೆಗೆ ಬಂದು ಭೇಟಿ ನೀಡಿದಾಗ ಅವರಿಗೆ ಕಾಲಿಗೆ ಸ್ವಲ್ಪ ಗಾಯ ಆಗಿರ್ತದೆ. ನೋಡ್ಕೊಳ್ಳೋರು ಗಂಡ ಮಕ್ಕಳು ಜನರು ಯಾರೂ ಇರುವುದಿಲ್ಲ ಅಂತೇಳಿ ಗಮನಕ್ಕೆ ಬಂದಿರೋದರಿಂದ ಅದು ನಾವು ನಿಮ್ಮ ಜನಸ್ನೇಹಿ ಚಾರಿಟೇಬಲ್ ಟ್ರಸ್ಟಿಗೆ ಕರೆ ಮಾಡಿ ಕೇಳಿದಾಗ ನಾವು ನೋಡ್ಕೊತೀವಿ ಚೆನ್ನಾಗಿ ಅಂತ ಹೇಳಿದ್ರಿ. ಅದು ಕರ್ಕೊಂಡು ಹೋಗಿ ಅವ್ರಿಗೆ ಚಿಕಿತ್ಸೆ ಕೊಡಿಸಿದ್ರೆ ಬೆಟ್ರು. ನೀನು ಅವ್ರು ಹೇಳ್ದಂಗೆ ಕೇಳಬೇಕು. ಯಾಕಂದ್ರೆ ನಮ್ಮ ಆಸರೆ ಮಂಜುನಾಥ್ ಸರ್ ನಿಮ್ಮ ಎಲ್ಲಿ ಕರ್ಕೊಂಡು ಹೋಗ್ತೀರಾ? ಆಸ್ಪತ್ರೆಗೆ ಕರ್ಕೊಂಡು ನಡೀರಪ್ಪ. ಬನ್ನಿ. ಸ್ವಾಮಿ ಏನಾಗೈತೆ? ಅಯ್ಯೋ ಈ ತಿಂಗಳಾಯ್ತು ನೋಡು ಊದ್ಕೊಂಬಿಡ್ತು. ಅಯ್ಯಯ್ಯೋ
ನಾನು ಮುಟ್ಕೋಬೇಡ ಸ್ವಾಮಿ ಬಾತ್ರೂಮ್ಗೆ ಹೋಗಕ್ಕಾಗಲ್ಲ ಸ್ವಾಮಿ ಆಯ್ತು ಸ್ವಾಮಿ ನನ್ನ ಎಲ್ಲವ ಅಳ್ಬಾರ್ದು ಎಲ್ಲ ನಿದ್ದೆ ಬರಲ್ಲ ಸ್ವಾಮಿ ಏನಾಗೈತದು ಅಯ್ಯೋ ಬಿದ್ದಿದ್ದೆ ನನಗೆ ಗೊತ್ತಾ ಹಾ ಮೊದ್ಲು ಅಂಗಾಲು ಉತ್ಕೊಂತಿದ್ದು ಹಾ ಆಮೇಲೆ ಇದು ಉತ್ಕೊಂಬಿಡ್ತು. ಮಕ್ಳೆಲ್ಲಿದಾರೆ ಮಕ್ಳು ಮಕ್ಳು ಆಗಲ್ಲ ಸ್ವಾಮಿ. ಯಜಮಾನ್ರು ಯಜಮಾನ್ರು ತೀರೋದ್ರು ಮದುವೆ ಆದ 1.5 ವರ್ಷಕ್ಕೇನೆ ಹಾ ತೀರೋಗ್ಬಿಟ್ರು. ಹಾ ಸಂಬಂಧಿಕರು ಅವ್ರೇ ಅಕ್ಕಪಕ್ಕದಾಗೆ ಯಾರು ಹ್ಮ್ ಕಳ್ಸಿಕೊಟ್ರು. ಹ್ಮ್ ನಾನೇನ್ ಮಾಡ್ಲಿ ಸ್ವಾಮಿ, ನನಗೆ ನಡಿಯಕ್ಕಾಗಲ್ಲ ಸ್ವಾಮಿ, ಚಾವ್ಕೊಂಬತ್ತೀನಿ ಸ್ವಾಮಿ. ಸುಮ್ನೆ ಆಯ್ತು ಸುಮ್ನೆ ಆಯ್ತು ಸೇರಿಸ್ತೀನಿ ಕರ್ಕೊಂಡು ಹೋಗ್ತೀನಿ ರೀ ಈಗ ಆಸ್ಪತ್ರೆಗೆ. ನನ್ನೇ ತಾನೇ ಪೊಲೀಸವ್ರು ಕಳ್ಸಿರೋದು, ನಾನು ಏನ್ ಮಾಡ್ಲಿ? ನೀನೇ ಬಂದಿದ್ದಲ್ವಾ ಹ್ಮ್ ನಮ್ಮನೆ ತಕ್ಕೆ ಸ್ವಾಮಿ. ಕಾಟ್ನಳ್ಳೇನು ಹ್ಮ್ ಆ ಲಕ್ಷ್ಮಣ ಅಂತ ಗೊತ್ತಾ? ಹ್ಮ್ ಲಕ್ಷ್ಮಣ ಹ್ಮ್ ಅವನು ಎಲ್ಲ ಕಳ್ಸಿರು. ಹ್ಮ್ ಎಷ್ಟು ಆಯ್ತು ಈಗ ಕರ್ಕೊಂಡೋಗಿ ತೋರಿಸ್ತೀನಿ ರೀ. ಹಾ ಸರಿ, ಕಾಲು ಊದ್ಕೊಂಬಿಟ್ಟು ಕಿವ್ ತುಂಬ್ಕೊಂಬಿಟ್ಟದೆ. ಕಿವಿ ತೆಗಿಸ್ರಿ ಆಯ್ತು ನೋಡಣ ರೀ, ತೋರ್ಸಣ. ಸ್ವಾಮಿ. ಸರಿನಾ? ನನ್ನ ನ್ಯಾಯ ಮಾಡ್ಬೇಡ್ರಿ ಸ್ವಾಮಿ. ಆಯ್ತು ಸುಮ್ನೀರ್, ಹಂಗೆಲ್ಲ ಕಾಲು ಹಿಡ್ಕೊಬಾರ್ದು, ಸುಮ್ನೀರ್. ಸ್ವಾಮಿ. ಹಾ ತೋರ್ಸನ್ ಸುಮ್ನೀರ್. ಈಗ ಕರ್ಕೊಂಡು ಹೋಯ್ತಾರೆ ಆಸ್ಪತ್ರೆಗೆ. ಹಾ ತಿಂಡಿ ಮಾಡ್ದ? ತಿಂಡಿ ಮಾಡಿದ್ರ? ತಿಂಡಿ ಹಿಂದೆ ತಿಂದ್ರಾ? ತಿನ್ನಕ್ಕಾಗಲ್ಲ. ಹಾ ನಾನೇನ್ ಸುಳ್ಳು ಹೇಳ್ತೀನ ಸ್ವಾಮಿ? ಇಲ್ಲ ಗೊತ್ತಾಗುತ್ತೆ ನನ್ಗೂನು. ಕರ್ಕೊಂಡು ಹೋಗ್ತೀನಿ ಇವಾಗ, ಸರಿನಾ? ತುಂಬ್ಕೊಂಬಿಟ್ಟದೆ ಹ್ಮ್ ಕಿವು. ಆಯ್ತು ಅಮ್ಮ ಆಯ್ತು ಕರ್ಕೊಂಡು ಹೋಗ್ತೀನಿ. ಅಳ್ಬೇಡಿ ಸುಮ್ನೆ ಕರ್ಕೊಂಡು ಹೋಗ್ತೀನಿ, ಸರಿನಾ? ಸ್ವಾಮಿ ಕರ್ಕೊಂಡು ಹೋಗ್ತೀನಿ ಇವಾಗ. ಏನ್ ಕರ್ಕೊಂಡು ಹೋಗ್ತೀನಿ? ಹಾ ಕಾರು ಆಂಬುಲೆನ್ಸ್ ಅಲ್ಲಿ. ಅದ್ಯಾವತ್ತು ಬಂದಿದ್ದ? ಹಾ ಅದ್ರಲ್ಲಿ, ಸರಿನಾ? ಕರ್ಕೊಂಡು ಹೋಗ್ತೀನಿ ಇವಾಗ. ಸ್ನೇಹಿತರೆ ನಮಸ್ಕಾರ. ನೋಡ್ಬೋದು ನೀವು, ಕಂಪ್ಲೀಟು ಕಾಲು ಊದ್ಕೊಂಡ್ಬಿಟ್ಟಿದೆ, ಎಲ್ಲ ಕೀವು ರಕ್ತ ಆಗ್ಬಿಟ್ಟಿದೆ. ಅಜ್ಜಿ ನೋವು ಅಂತ ಬಹಳ ಬಡ್ಕೊಳ್ತಾರೆ. ಆಮೇಲೆ ಇವ್ರು ಯಾರು ಏನು ಅಂತ ನಮಗೂ ಗೊತ್ತಿಲ್ಲ. ಅನಾಥರು ಅಂತೇಳಿ ಸ್ಟೇಷನ್ ಇಂದ ಕಳಿಸ್ಕೊಟ್ಟಿದ್ದಾರೆ. ಸೊ ಇವರ ಜವಾಬ್ದಾರಿ ಅಂತೂ ನಮ್ದಾಗಿರತ್ತೆ. ಈಗ ಕಂಪ್ಲೀಟ್ ಆಗಿ ಕಾಲ್ನ ತಗೊಂಡೋಗಿ ಹಾಸ್ಪಿಟಲ್ಗೆ ತೋರಿಸ್ಬೇಕು. ಅಲ್ಲಿ ಏನ್ ಹೇಳ್ತಾರೋ ಗೊತ್ತಿಲ್ಲ. ಕಂಪ್ಲೀಟ್ ಏರಿಯಾ ಫುಲ್ಲು ಕೊಳ್ತೋದಂಗೆ ಆಗ್ಬಿಟ್ಟಿದೆ, ಮತ್ತೆ ಕೀವು ರಕ್ತ ಸೋರ್ತಾ ಇದೆ. ಸೊ ದಯವಿಟ್ಟು ಇವ್ರ ಬಗ್ಗೆ ಏನಾರ ಹೆಚ್ಚಿನ ಮಾಹಿತಿ ಇದ್ರೆ ಜನಸ್ನೇಹಿ ಆಶ್ರಮಕ್ಕೆ ತಿಳಿಸ್ಕೊಡಿ. ಇವ್ರ ಬಗ್ಗೆ ಯಾರಾದ್ರೂ ಸಂಬಂಧಿಕರಿದ್ರೆ ಬಂದು ಕರ್ಕೊಂಡೋಗಿ, ಅಥವಾ ನೀವೇನಾದ್ರೂ ಇಂಥ ಒಂದು ಪರಿಸ್ಥಿತಿ ಇರ್ತಕ್ಕಂಥ ಅಜ್ಜಿಗೆ ಸಪೋರ್ಟ್ ಮಾಡ್ತೀವಿ, ಸಹಾಯ ಮಾಡ್ತೀವಿ ಅಂದ್ರೆ ಯಾರಾದ್ರೂ ಮುಂದೆ ಬನ್ನಿ. ಸೊ ಸಹಾಯ ಮಾಡಿ, ನಿಮ್ ಕೈಲಾದಷ್ಟು ಸಹಾಯ ಮಾಡಿ. ಲಕ್ಷ್ಮಣ ಅನ್ನ ಅವನೇ, ಅವನಿಗೆ ಫೋನ್ ಮಾಡ್ರಿ. ಕರೆಸ್ತೀನಿ. ಆಯ್ತು ಸುಮ್ನಿರಿ, ಹಂಗೆಲ್ಲ ಬೇಡಬಾರ್ದು ನೀವು, ಆಯ್ತಾ? ಸುಮ್ನಿರಿ, ಕರ್ಕೊಂಡು ಹೋಗ್ತೀನಿ, ಇವಾಗ ತೋರಿಸ್ತೀನಿ, ಸರಿನಾ? ಆಯ್ತು. ದಯವಿಟ್ಟು ಇವರ ಪರಿಸ್ಥಿತಿನ ನೀವೇ ನೋಡಿ ಗಮನಿಸಿ. ನಿಮ್ಗೂ ಅಜ್ಜಿ ತಾತ ಎಲ್ಲ ಇರ್ತಾರೆ, ಯಾರಾದ್ರೂ ನಿಮ್ಗೂ ಅಜ್ಜಿ ತಾತ ಎಲ್ರು ಇರ್ತಾರೆ. ಕಾಲಾದ್ರೆ ಏನ್ ಎತ್ತೇ ಇರಲ್ಲ ಸ್ವಾಮಿ, ಹೋಗಕ್ಕಾಗಲ್ಲ ಬಾತ್ರೂಮ್ಗೆ. ಯಾರು ಕರ್ಕೊಂಡು ಹೋಗಲ್ಲ. ಕರ್ಕೊಂಡು ಹೋಗೋದು, ಬಟ್ಟೆನೆಲ್ಲ ನೆನೆಸ್ಕೊಳೋದು. ಸೀರೆ ಉಟ್ಕೊಂಡಿದ್ದೆ, ಯಾರೋ ಒಬ್ಬ ಅಕ್ಕಯ್ಯ ಒಂದ್ ನೈಟಿ ತಂದ್ಕೊಟ್ಲ, ಸೀರೆ ಬಿಚ್ಚ. ಆಯ್ತು ಸುಮ್ನಿರಿ, ಈಗ ಕರ್ಕೊಂಡು ಹೋಗ್ತೀನಿ, ಸರಿನಾ? ದಯವಿಟ್ಟು ನೋಡಿ ಸ್ವಾಮಿ, ಅನ್ಯಾಯ ಮಾಡಬೇಡಿ. ಆಯ್ತು ಅಳ್ಬಾರ್ದು, ಸುಮ್ನೆ ಇರಿ. ಸರಿನಾ? ದಯವಿಟ್ಟು ಈ ವಿಡಿಯೋ ಶೇರ್ ಮಾಡಿ. ನಿಮಗೂ ಅಜ್ಜಿ ತಾತ ಇರ್ತಾರಲ್ಲ, ಅವ್ರ ನೋವು ನಿಮಗ್ ಗೊತ್ತಿದ್ರೆ ಇಂಥ ವ್ಯಕ್ತಿಗಳಿಗೆ ಸ್ವಲ್ಪ ಆದ್ರೂ ಸಪೋರ್ಟ್ ಮಾಡಿ. ಮೆಡಿಸಿನ್ಸ್ಗಾಗಿರ್ಬೋದು, ರೇಷನ್ಸ್ಗಾಗಿರ್ಬೋದು, ಅಥವಾ ಇವರ ಚಿಕಿತ್ಸೆಗಾಗಿರ್ಬೋದು ಸಪೋರ್ಟ್ ಮಾಡಿ, ಸಹಾಯ ಮಾಡಿ. ಎಲ್ರಿಗೂ ಒಳ್ಳೇದಾಗ್ಲಿ. ಶನೇಶ್ವರ ಒಳ್ಳೇದ್ ಮಾಡಲಿ. ನಮಸ್ಕಾರ. ಇವ್ರನ್ನ ಹಾಸ್ಪಿಟ್ಲಿಗೆ ಇವಾಗ ಕರ್ಕೊಂಡು ಹೋಗೋಣ. ದೇವ್ರು ಎಲ್ರಿಗೂ ಒಳ್ಳೇದ್ ಮಾಡಲಿ. ಧನ್ಯವಾದ.